ಪೀರಿಯಡ್ ಸಮಯದಲ್ಲಿ ಹೆಣ್ಣು ಮಕ್ಕಳು ಏನು ಮಾಡಬೇಕು, ಏನು ಮಾಡಬಾರದು? ಪೀರಿಯಡ್ ಕೇರ್ ಟಿಪ್ಸ್ ಇನ್ ಕನ್ನಡ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಉಪಯುಕ್ತವಾಗುವ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಪೀರಿಯಡ್ಸ್ ಅಥವಾ ಮಾಸಿಕ ಧರ್ಮವು ಮಹಿಳೆಯ ದೇಹದಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಈ ಸಮಯದಲ್ಲಿ ಹೊಟ್ಟೆ ನೋವು, ಬೆನ್ನು ನೋವು, ದಣಿವು, ಮನಸ್ಥಿತಿ ಬದಲಾವಣೆ, ತಲೆನೋವು ಅಥವಾ ಅಸ್ವಸ್ಥತೆ ಕಾಣಿಸಬಹುದು. ಆದರೆ ಸರಿಯಾದ ಸ್ವಚ್ಛತೆ, ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆದರೆ ಈ ದಿನಗಳನ್ನು ಹೆಚ್ಚು ಆರಾಮವಾಗಿ ಕಳೆಯಬಹುದು. ಹಾಗಾದರೆ ಪೀರಿಯಡ್ ಸಮಯದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 1. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಪೀರಿಯಡ್ ಸಮಯದಲ್ಲಿ ಸ್ವಚ್ಛತೆ ಬಹಳ ಮುಖ್ಯ. ಸ್ಯಾನಿಟರಿ ಪ್ಯಾಡ್ ಬಳಸುತ್ತಿದ್ದರೆ ರಕ್ತಸ್ರಾವದ ಪ್ರಮಾಣಕ್ಕೆ ಅನುಗುಣವಾಗಿ ಸಾಮಾನ್ಯವಾಗಿ 4 ರಿಂದ 6 ಗಂಟೆಗಳಿಗೆ ಒಮ್ಮೆ ಬದಲಾಯಿಸುವುದು ಒಳ್ಳೆಯದು. ಪ್ಯಾಡ್ ತುಂಬಿದರೆ ಅಥವಾ ಒದ್ದೆಯಾಗಿದ್ದರೆ ಇನ್ನೂ ಬೇಗ ಬದಲಾಯಿಸಬೇಕು. ಪ್ಯಾಡ್ ಬದಲಾಯಿಸುವ ಮೊದಲು ಮತ್ತು ನಂತರ ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆಯಿರಿ. 2. ಸಾಕಷ್ಟು ನೀರು ಕುಡಿಯಬೇಕು. ಈ ದಿನಗಳಲ್ಲಿ ದೇಹವನ್ನು ಹೈಡ್ರೇಟ್ ಆಗಿ ಇಡುವುದು ಮುಖ್ಯ. ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ. ಬೆಚ್ಚಗಿನ ನೀರು ಕೆಲವರಿಗೆ ಹೊಟ್ಟೆ ಉಬ್ಬರ ಮತ್ತು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಆದರೆ ಒಂದೇ ಬಾರಿಗೆ ತುಂಬ ನೀರು ಕುಡಿಯುವುದಕ್ಕಿಂತ ದಿನವಿಡೀ ಸ್ವಲ್ಪ ಸ್ವಲ್ಪವಾಗಿ ಕುಡಿಯುವುದು ಉತ್ತಮ. 3. ಪೌಷ್ಟಿಕ ಆಹಾರ ಸೇವಿಸಬೇಕು. ಪೀರಿಯಡ್ ಸಮಯದಲ್ಲಿ ದೇಹಕ್ಕೆ ಪೌಷ್ಟಿಕಾಂಶ ಅಗತ್ಯ. ಹಸಿರು ಸೊಪ್ಪು, ಬೇಳೆಕಾಳುಗಳು, ಮೊಟ್ಟೆ, ಹಣ್ಣುಗಳು, ತರಕಾರಿಗಳು, ಬೀಜಗಳು ಮತ್ತು ಪ್ರೋಟೀನ್ ಇರುವ ಆಹಾರವನ್ನು ಸೇವಿಸಬಹುದು. ರಕ್ತಸ್ರಾವ ಹೆಚ್ಚಾಗುವವರಿಗೆ ಕಬ್ಬಿಣಾಂಶ ಇರುವ ಆಹಾರ ಉಪಯುಕ್ತವಾಗಬಹುದು. ಆದರೆ ಕಬ್ಬಿಣದ ಮಾತ್ರೆ ಅಥವಾ ಯಾವುದೇ ಔಷಧಿಯನ್ನು ವೈದ್ಯರ ಸಲಹೆಯಿಲ್ಲದೆ ತೆಗೆದುಕೊಳ್ಳಬಾರದು. 4. ವಿಶ್ರಾಂತಿ ಪಡೆಯಬೇಕು. ದೇಹ ತುಂಬ ದಣಿದಂತೆ ಕಂಡರೆ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನಿದ್ರೆ ಸರಿಯಾಗಿ ಮಾಡುವುದು ಮುಖ್ಯ. ಆದರೆ ದಿನವಿಡೀ ಹಾಸಿಗೆಯಲ್ಲೇ ಇರಬೇಕು ಎಂಬ ನಿಯಮ ಇಲ್ಲ. ದೇಹಕ್ಕೆ ಅನುಕೂಲವಾದರೆ ಸ್ವಲ್ಪ ಸಾಮಾನ್ಯ ಕೆಲಸಗಳನ್ನು ಮಾಡಬಹುದು. 5. ಸೌಮ್ಯ ವ್ಯಾಯಾಮ ಮಾಡಬಹುದು. ಹೊಟ್ಟೆ ನೋವು ಅಥವಾ ದೇಹದ ಬಿಗಿತ ಇದ್ದಾಗ ನಿಧಾನವಾಗಿ ನಡೆಯುವುದು, ಲಘು ಸ್ಟ್ರೆಚಿಂಗ್ ಅಥವಾ ಸೌಮ್ಯ ಯೋಗ ಕೆಲವರಿಗೆ ಆರಾಮ ನೀಡಬಹುದು. ಆದರೆ ತೀವ್ರ ನೋವು, ತಲೆ ಸುತ್ತು ಅಥವಾ ತುಂಬ ದಣಿವು ಇದ್ದರೆ ದೇಹಕ್ಕೆ ಒತ್ತಡ ನೀಡಬೇಡಿ. 6. ಬೆಚ್ಚಗಿನ ಕಂಪ್ರೆಸ್ ಬಳಸಬಹುದು. ಹೊಟ್ಟೆಯ ಕೆಳಭಾಗದಲ್ಲಿ ನೋವು ಇದ್ದರೆ ಬಿಸಿ ನೀರಿನ ಚೀಲ ಅಥವಾ ಬೆಚ್ಚಗಿನ ಕಂಪ್ರೆಸ್ ಅನ್ನು ಬಟ್ಟೆಯಲ್ಲಿ ಸುತ್ತಿ ಸ್ವಲ್ಪ ಸಮಯ ಇಡಬಹುದು. ಅತಿಯಾಗಿ ಬಿಸಿಯಾಗಿರುವ ವಸ್ತುವನ್ನು ನೇರವಾಗಿ ಚರ್ಮದ ಮೇಲೆ ಇಡಬೇಡಿ. ಸುಟ್ಟ ಗಾಯವಾಗದಂತೆ ಎಚ್ಚರಿಕೆ ವಹಿಸಿ. 7. ಸ್ವಚ್ಛವಾದ ಒಳ ಉಡುಪು ಧರಿಸಬೇಕು. ಗಾಳಿಯಾಡುವ, ಆರಾಮದಾಯಕ ಮತ್ತು ಸ್ವಚ್ಛವಾದ ಒಳ ಉಡುಪು ಬಳಸುವುದು ಉತ್ತಮ. ತುಂಬ ಬಿಗಿಯಾದ ಬಟ್ಟೆ ಧರಿಸಿದರೆ ಕೆಲವರಿಗೆ ಅಸ್ವಸ್ಥತೆ ಅಥವಾ ಉರಿ ಹೆಚ್ಚಾಗಬಹುದು. ಪೀರಿಯಡ್ ಸಮಯದಲ್ಲಿ ಲೈಂಗಿಕ ಕ್ರಿಯೆ ಮಾಡಬಹುದೇ? ಸ್ನೇಹಿತರೆ, ಪೀರಿಯಡ್ ಸಮಯದಲ್ಲಿ ಲೈಂಗಿಕ ಕ್ರಿಯೆ ಮಾಡುವುದು ಸಾಮಾನ್ಯವಾಗಿ ಆರೋಗ್ಯದ ದೃಷ್ಟಿಯಿಂದ ಸಂಪೂರ್ಣ ನಿಷೇಧವಲ್ಲ. ಆದರೆ ಇಬ್ಬರಿಗೂ ಸ್ಪಷ್ಟ ಒಪ್ಪಿಗೆ, ಆರಾಮ ಮತ್ತು ಸುರಕ್ಷತೆ ಇರಬೇಕು. ಪೀರಿಯಡ್ ಸಮಯದಲ್ಲಿ ಕೆಲವರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಮತ್ತು ಹೆಚ್ಚಾಗಬಹುದು. ಇನ್ನು ಕೆಲವರಿಗೆ ನೋವು, ದಣಿವು ಅಥವಾ ಅಸ್ವಸ್ಥತೆಯಿಂದ ಆಸಕ್ತಿ ಕಡಿಮೆ ಆಗಬಹುದು. ಇದು ಪ್ರತಿಯೊಬ್ಬರ ದೇಹ ಮತ್ತು ಮನಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತದೆ. ನೀವು ಗಮನಿಸಬೇಕಾದ ಮುಖ್ಯ ವಿಷಯಗಳು: ಇಬ್ಬರಿಗೂ ಇಷ್ಟವಿದ್ದಾಗ ಮತ್ತು ಸ್ಪಷ್ಟ ಒಪ್ಪಿಗೆ ಇದ್ದಾಗ ಮಾತ್ರ ಲೈಂಗಿಕ ಸಂಬಂಧ ಹೊಂದಬೇಕು. 5 ದಿನದ ನಂತರ ದೈಹಿಕ ಕ್ರಿಯೆ ಒಳ್ಳೆಯದು. ಅದಕ್ಕೂ ಮುಂಚಿನ ದಿನಗಳಲ್ಲಿ ಮಾಡುವುದು ಸರಿಯಲ್ಲ. ಪೀರಿಯಡ್ ಸಮಯದಲ್ಲಿ ರಕ್ತಸ್ರಾವ ಇರುವುದರಿಂದ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನ ನೀಡಬೇಕು. ಹಾಸಿಗೆಯ ಮೇಲೆ ಸ್ವಚ್ಛವಾದ ಟವಲ್ ಅಥವಾ ಬಟ್ಟೆಯನ್ನು ಬಳಸಬಹುದು. ಲೈಂಗಿಕ ಕ್ರಿಯೆಯ ಮೊದಲು ಮತ್ತು ನಂತರ ಕೈ ಹಾಗೂ ದೇಹದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು.
ನಿರೋಧಕ ಬಳಸುವುದರಿಂದ ಗರ್ಭಧಾರಣೆಯ ಅಪಾಯವನ್ನು ಕಡಿಮೆ ಮಾಡಲು ಮತ್ತು ಕೆಲವು ಲೈಂಗಿಕ ಸೋಂಕುಗಳಿಂದ ರಕ್ಷಣೆ ಪಡೆಯಲು ಸಹಾಯವಾಗುತ್ತದೆ. ಪೀರಿಯಡ್ಸ್ ಇದ್ದರೂ ಕೂಡ ಗರ್ಭಧಾರಣೆ ಸಂಪೂರ್ಣವಾಗಿ ಅಸಾಧ್ಯ ಎಂದು ಭಾವಿಸಬಾರದು. ಕೆಲವು ಸಂದರ್ಭಗಳಲ್ಲಿ ಗರ್ಭಧಾರಣೆಯ ಸಾಧ್ಯತೆ ಇರಬಹುದು. ಲೈಂಗಿಕವಾಗಿ ಹರಡುವ ಸೋಂಕುಗಳ ಅಪಾಯ ಪೀರಿಯಡ್ ಸಮಯದಲ್ಲೂ ಇರಬಹುದು. ಆದ್ದರಿಂದ ಸುರಕ್ಷಿತ ಲೈಂಗಿಕ ಸಂಬಂಧ ಮುಖ್ಯ. ಯಾವ ಸಂದರ್ಭಗಳಲ್ಲಿ ಲೈಂಗಿಕ ಕ್ರಿಯೆ ತಪ್ಪಿಸುವುದು ಉತ್ತಮ? ತೀವ್ರ ಹೊಟ್ಟೆ ನೋವು, ಅತಿಯಾದ ರಕ್ತಸ್ರಾವ, ತಲೆ ಸುತ್ತು, ಜ್ವರ, ತೀವ್ರ ಉರಿ, ದುರ್ವಾಸನೆ ಅಥವಾ ಅಸಾಮಾನ್ಯ ಸ್ರಾವ ಇದ್ದರೆ ಲೈಂಗಿಕ ಕ್ರಿಯೆಯನ್ನು ತಪ್ಪಿಸಿ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಇಬ್ಬರಲ್ಲಿ ಯಾರಿಗಾದರೂ ಅಸೌಕರ್ಯ, ನೋವು ಅಥವಾ ಇಷ್ಟವಿಲ್ಲದಿದ್ದರೆ ಒತ್ತಾಯ ಮಾಡಬಾರದು. ಒಪ್ಪಿಗೆ ಯಾವಾಗಲೂ ಮುಖ್ಯ. ಪೀರಿಯಡ್ ಸಮಯದಲ್ಲಿ ಲೈಂಗಿಕ ಕ್ರಿಯೆ ಮಾಡಬೇಕೋ ಬೇಡವೋ ಎಂಬುದು ವೈಯಕ್ತಿಕ ಆಯ್ಕೆ. ಆದರೆ ಪರಸ್ಪರ ಗೌರವ, ಸ್ಪಷ್ಟ ಒಪ್ಪಿಗೆ, ಸ್ವಚ್ಛತೆ ಮತ್ತು ಸುರಕ್ಷತೆ ಇರಬೇಕು. ದೇಹಕ್ಕೆ ಅಸ್ವಸ್ಥತೆ ಕಂಡು ಬಂದರೆ ವಿಶ್ರಾಂತಿ ಪಡೆದು ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಬೇಕು. ಈಗ ಪೀರಿಯಡ್ ಸಮಯದಲ್ಲಿ ಏನು ಮಾಡಬಾರದು ನೋಡೋಣ. 1. ಒಂದೇ ಪ್ಯಾಡನ್ನು ತುಂಬ ಸಮಯ ಬಳಸಬಾರದು. ಪ್ಯಾಡ್ ತುಂಬದಿದ್ದರೂ ಬಹಳ ಗಂಟೆಗಳ ಕಾಲ ಅದೇ ಪ್ಯಾಡ್ ಬಳಸಬಾರದು. ಇದರಿಂದ ದುರ್ವಾಸನೆ, ಉರಿ ಅಥವಾ ಸೋಂಕಿನ ಅಪಾಯ ಹೆಚ್ಚಾಗಬಹುದು. 2. ಪ್ಯಾಡ್ ಬದಲಾಯಿಸದೆ ನಿರ್ಲಕ್ಷ್ಯ ಮಾಡಬಾರದು. ರಕ್ತಸ್ರಾವ ಕಡಿಮೆ ಇದ್ದರೂ ಸ್ವಚ್ಛತೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ಯಾಡ್ ಅಥವಾ ಇತರ ಮಾಸಿಕ ಸ್ವಚ್ಛತಾ ಉತ್ಪನ್ನಗಳನ್ನು ಸರಿಯಾದ ಸಮಯಕ್ಕೆ ಬದಲಾಯಿಸುವುದು ಮುಖ್ಯ. 3. ಯೋನಿಯ ಒಳಭಾಗವನ್ನು ಸಾಬೂನು ಅಥವಾ ಸುಗಂಧ ದ್ರವ್ಯದಿಂದ ಸ್ವಚ್ಛಗೊಳಿಸಬಾರದು. ಹೊರಭಾಗವನ್ನು ನೀರಿನಿಂದ ಅಥವಾ ಮೃದುವಾದ ಸುಗಂಧರಹಿತ ಕ್ಲೆನ್ಸರ್ನಿಂದ ಸ್ವಚ್ಛಗೊಳಿಸಬಹುದು. ಆದರೆ ಯೋನಿಯ ಭಾಗವನ್ನು, ಒಳಭಾಗವನ್ನು ತೊಳೆಯುವುದು ಅಥವಾ ಸುಗಂಧ ದ್ರವ್ಯ ಬಳಸುವುದು ಸಹಜ ಸಮತೋಲನಕ್ಕೆ ತೊಂದರೆ ಉಂಟು ಮಾಡಬಹುದು. 4. ನೋವನ್ನು ಸಹಿಸಿಕೊಂಡೇ ಇರಬಾರದು. ತೀವ್ರವಾದ ಹೊಟ್ಟೆ ನೋವು, ಅತಿಯಾದ ರಕ್ತಸ್ರಾವ ಅಥವಾ ತಲೆ ಸುತ್ತು ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. 5. ವೈದ್ಯರ ಸಲಹೆಯಿಲ್ಲದೆ ಔಷಧಿ ತೆಗೆದುಕೊಳ್ಳಬಾರದು. ನೋವು ಕಡಿಮೆ ಮಾಡಲು ಯಾವುದೇ ಮಾತ್ರೆಯನ್ನು ಸ್ವಯಂವಾಗಿ ಅಥವಾ ಪದೇ ಪದೇ ತೆಗೆದುಕೊಳ್ಳಬೇಡಿ. ನಿಮಗೆ ಯಾವ ಔಷಧಿ ಸೂಕ್ತ ಎಂಬುದನ್ನು ವೈದ್ಯರು ಅಥವಾ ಅರ್ಹ ಆರೋಗ್ಯ ತಜ್ಞರು ತಿಳಿಸಬೇಕು. 6. ಊಟವನ್ನು ಸಂಪೂರ್ಣವಾಗಿ ಬಿಡಬಾರದು. ಪೀರಿಯಡ್ ಸಮಯದಲ್ಲಿ ಊಟ ಮಾಡಬಾರದು ಎಂಬ ನಂಬಿಕೆ ಸರಿಯಲ್ಲ. ಹಸಿವು ಇದ್ದರೆ ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು. ತುಂಬ ಎಣ್ಣೆಯುಕ್ತ ಅಥವಾ ಹೆಚ್ಚು ಉಪ್ಪಿನ ಆಹಾರ ಕೆಲವರಿಗೆ ಹೊಟ್ಟೆ ಉಬ್ಬರ ಅಥವಾ ಅಸ್ವಸ್ಥತೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ದೇಹಕ್ಕೆ ಹೊಂದುವ ಆಹಾರವನ್ನು ಆಯ್ಕೆ ಮಾಡಿಕೊಳ್ಳಿ. 7. ಸ್ನಾನ ಮಾಡಬಾರದು ಎಂಬ ತಪ್ಪು ನಂಬಿಕೆಯನ್ನು ನಂಬಬೇಡಿ. ಪೀರಿಯಡ್ ಸಮಯದಲ್ಲಿ ಸ್ನಾನ ಮಾಡಬಹುದು. ಸ್ವಚ್ಛವಾಗಿ ಇರುವುದು ಮುಖ್ಯ. ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಕೆಲವರಿಗೆ ದೇಹದ ಬಿಗಿತ ಅಥವಾ ಅಸ್ವಸ್ಥತೆ ಕಡಿಮೆ ಆಗಬಹುದು. 8. ಪೀರಿಯಡ್ ಸಮಯದಲ್ಲಿ ಶಾಲೆ, ಕೆಲಸ ಅಥವಾ ಸಾಮಾನ್ಯ ಚಟುವಟಿಕೆಗಳನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕೆಂದಿಲ್ಲ. ದೇಹಕ್ಕೆ ಅನುಕೂಲವಿದ್ದರೆ ಶಾಲೆ, ಕೆಲಸ, ಪ್ರಯಾಣ ಮತ್ತು ಸಾಮಾನ್ಯ ಚಟುವಟಿಕೆಗಳನ್ನು ಮಾಡಬಹುದು. ಆದರೆ ಹೆಚ್ಚು ನೋವು ಅಥವಾ ದಣಿವು ಇದ್ದರೆ ವಿಶ್ರಾಂತಿ ಪಡೆಯುವುದು ಉತ್ತಮ. ಯಾವಾಗ ವೈದ್ಯರನ್ನು ಸಂಪರ್ಕಿಸಬೇಕು? ಪೀರಿಯಡ್ ಸಮಯದಲ್ಲಿ ಕೆಳಗಿನ ಸಮಸ್ಯೆಗಳು ಕಂಡುಬಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ. ಪ್ರತಿ ಗಂಟೆಗೆ ಪ್ಯಾಡ್ ಸಂಪೂರ್ಣ ನೆನೆಯುವಷ್ಟು ಅತಿಯಾದ ರಕ್ತಸ್ರಾವ, ತುಂಬ ತೀವ್ರವಾದ ಹೊಟ್ಟೆ ನೋವು, ತಲೆ ಸುತ್ತು, ಮೂರ್ಛೆ ಅಥವಾ ಅತಿಯಾದ ದುರ್ಬಲತೆ ಕಂಡುಬಂದಾಗ, ಹಲವಾರು ದಿನಗಳ ಕಾಲ ಅಸಾಮಾನ್ಯವಾಗಿ ಹೆಚ್ಚು ರಕ್ತಸ್ರಾವ ಮತ್ತು ದುರ್ವಾಸನೆಯೊಂದಿಗೆ ಅಸಾಮಾನ್ಯ ಸ್ರಾವ, ತೀವ್ರ ಉರಿ ಅಥವಾ ಜ್ವರ ಕಂಡುಬರುವುದು. ಪೀರಿಯಡ್ಸ್ ಮಾದರಿಯಲ್ಲಿ ಹಠಾತ್ ದೊಡ್ಡ ಬದಲಾವಣೆ. ಇನ್ನು ಕೊನೆಯ ಮಾತು, ಸ್ನೇಹಿತರೆ, ಪೀರಿಯಡ್ಸ್ ಎಂಬುದು ಯಾವುದೇ ಅಶುದ್ಧತೆ ಅಥವಾ
ನಾಚಿಕೆ ಪಡುವ ವಿಷಯವಲ್ಲ. ಇದು ಮಹಿಳೆಯ ದೇಹದಲ್ಲಿ ಸಹಜವಾಗಿ ನಡೆಯುವ ಪ್ರಕ್ರಿಯೆ. ಈ ಸಮಯದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ಪೌಷ್ಟಿಕ ಆಹಾರ ಸೇವಿಸುವುದು, ಸಾಕಷ್ಟು ನೀರು ಕುಡಿಯುವುದು ಮತ್ತು ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿ ನೀಡುವುದು ಬಹಳ ಮುಖ್ಯ. ಪ್ರತಿಯೊಬ್ಬರ ದೇಹವು ವಿಭಿನ್ನವಾಗಿರುತ್ತದೆ. ಆದ್ದರಿಂದ ಇತರರಿಗೆ ಸರಿಹೊಂದುವ ವಿಧಾನವೇ ನಿಮಗೂ ಸರಿಹೊಂದುತ್ತದೆ ಎಂದುಕೊಳ್ಳಬೇಡಿ. ನಿಮ್ಮ ದೇಹದ ಸೂಚನೆಗಳನ್ನು ಗಮನಿಸಿ ಮತ್ತು ಅಗತ್ಯವಿದ್ದರೆ ವೈದ್ಯರ ಸಲಹೆಯನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.